ಆ ಪ್ರಧಾನಮಂತ್ರಿಗಳು ಹೇಳಿದ ರೀತಿಯಲ್ಲೇ ನಿಜ ನಮ್ಮಲ್ಲಿದೆ, ಕುಟುಂಬ ಪಾಲಿಟಿಕ್ಸ್ ಇದೆ. ಇಂಡಿ ಮೈತ್ರಿಕೂಟದಲ್ಲಿ ಯಾರೆಲ್ಲಿದ್ದಾರೆ? ನೆಹರು ಕುಟುಂಬ, ದೆಹಲಿ ಕೇಂದ್ರಿತ. ಜವಾಹರ್ಲಾಲ್ ನೆಹರು, ಅದಾದ ನಂತರ ಯಾರು? ಇಂದಿರಾ ಗಾಂಧಿಯವರ ಪತಿ, ಆ ನಂತರ ರಾಜೀವ್ ಗಾಂಧಿ, ಆಮೇಲೆ ಸಂಜಯ್ ಗಾಂಧಿ, ಆ ನಂತರ ರಾಹುಲ್ ಗಾಂಧಿ, ಆ ನಂತರ ಯಾರು ಪ್ರಿಯಾಂಕಾ, ಮತ್ತೊಂದು ಕಡೆ ಮನೇಕಾ ಗಾಂಧಿ, ಮತ್ತೊಂದು ಕಡೆ ಇದ್ದಾರೆ ಹೇಳ್ತೀನಿ. ನೆಕ್ಸ್ಟ್ ಖರ್ಗೆ ಕುಟುಂಬ, ಅವರ ಮಗ ಮಿನಿಸ್ಟ್ರು, ಅವರ ಅಳಿಯ ಈ ಬಾರಿ MP ವಗೇರೆ ವಗೇರೆ. ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಕುಟುಂಬ, ಲಾಲೂ ಪ್ರಸಾದ್ ಮುಖ್ಯಮಂತ್ರಿ ಆದ್ರು, ಅವರ ಪತ್ನಿ ಮುಖ್ಯಮಂತ್ರಿ ಆದ್ರು, ಅವರ ಮಕ್ಕಳು ಮಂತ್ರಿಗಳಾಗಿದ್ದಾರೆ. ಪವಾರ್ ಕುಟುಂಬ ಮಹಾರಾಷ್ಟ್ರದಲ್ಲಿ, ಪವಾರ್ ಕುಟುಂಬ, ಇವರ ಮಗಳು MP, ಆಮೇಲೆ ಅಳಿಯ ಅಜಿತ್ ಪವಾರ್, ತುಂಬಾ ಜನ. ಇನ್ನು ಒಮರ್ ಅಬ್ದುಲ್ಲಾ ಕುಟುಂಬ, ಒಮರ್ ಅಬ್ದುಲ್ಲಾ ಅವರ ತಂದೆ ಫರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ, ನಿರಂತರ. ಇವರು ಬಿಟ್ಟರೆ ಕಾಶ್ಮೀರದಲ್ಲಿ ಬೇರೆ ಯಾರು ಬಂದೇ ಇಲ್ಲ ಇಂಡಿ ಕೂಟದಲ್ಲಿ. ಯಾದವ್ ಕುಟುಂಬ, ಅಖಿಲೇಶ್ ಯಾದವ್ ಈಗ, ಅವರ ತಂದೆ ಮುಲಾಯಂ ಸಿಂಗ್ ಯಾದವ್, ಅವರ ಚಿಕ್ಕಪ್ಪ ದೊಡ್ಡಪ್ಪ, ಆ ಕಡೆ ಈ ಕಡೆ ಎಲ್ಲ ಅವರೇ. ಸಮಾಜವಾದಿ ಪಾರ್ಟಿ ಅಧ್ಯಕ್ಷ ಯಾರಂದ್ರೆ ಒಂದು ಇವರು, ಒಂದು ಅವರು. ಅದನ್ನೇ ಮೊನ್ನೆ ಅಮಿತ್ ಶಾ ಹೇಳಿದ್ದು, 25 ವರ್ಷ ನೀವೇ. ಠಾಕ್ರೆ ಕುಟುಂಬ, ಇವರ ತಂದೆ ಬಾಳಾಸಾಹೇಬ್ ಠಾಕ್ರೆ, ಉದ್ಧವ್ ಠಾಕ್ರೆ, ಮತ್ತೋರ್ವ ರಾಜ್ ಠಾಕ್ರೆ ಪುತ್ರಿಯರು. ಠಾಕ್ರೆ ಕುಟುಂಬ. ಸೊರೇನ್ ಕುಟುಂಬ ಜಾರ್ಖಂಡ್ ಅಲ್ಲಿ, ಶಿಬು ಸೊರೇನ್ ಹೋರಾಟದ ಮೂಲಕ ಬಂದಂತವರು. ಸಿದ್ದರಾಮಯ್ಯ ಕುಟುಂಬ, ಸಿದ್ದರಾಮಯ್ಯ ರಾಕೇಶ್ ಇದ್ರು, ಬಟ್ ಪಾಲಿಟಿಕ್ಸ್ ಅಲ್ಲಿ ಏನು ಸ್ಥಾನಮಾನ ಸಿಕ್ಕಿರಲಿಲ್ಲ, ಅಗ್ರೆಸಿವ್ ಆಗಿದ್ರು. ನಂತರ ಯತೀಂದ್ರ ಸಿದ್ದರಾಮಯ್ಯ ಡಾಕ್ಟರ್ ಆಗಿದ್ರು, ಅವ್ರನ್ನ ಕರೆದು ಮಗ ಒಬ್ಬ ಬೇಕು ಅಂತ. DKಶಿ ಕುಟುಂಬ, ತಮ್ಮ ಶಾಮನೂರು ಕುಟುಂಬ, ಮಗ SS ಮಲ್ಲಿಕಾರ್ಜುನ್, ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಡ್ಯಾಶ್. ಖಂಡ್ರೆ ಕುಟುಂಬ, ಈಶ್ವರ್ ಖಂಡ್ರೆ, ಇವರ ತಂದೆ ಭೀಮಣ್ಣ ಖಂಡ್ರೆ, ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ MP. ಹೆಬ್ಬಾಳ್ಕರ್ ಕುಟುಂಬ, ತಾನು ತನ್ನ ತಮ್ಮ ಡ್ಯಾಶ್. ಜಾರಕಿಹೊಳಿ ಕುಟುಂಬ, ಇವರು ಜಾರಕಿಹೊಳಿ ಕುಟುಂಬ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಿಜೆಪಿಯಲ್ಲೂ ಇದ್ದಾರೆ, JDS ಅಲ್ಲಿ ಇದ್ರು, ಕಾಂಗ್ರೆಸ್ ಅಲ್ಲೂ ಇರ್ತಾರೆ, ಯಾವುದು ಪ್ರಾಬ್ಲಮ್ ಇಲ್ಲ ಅವರಿಗೆ. ಮಹದೇವಪ್ಪ ಕುಟುಂಬ, ಅವರ ಮಗ MP. ರಾಮಲಿಂಗಾರೆಡ್ಡಿ ಕುಟುಂಬ, ಮಗಳು ಒಮ್ಮೆ MLA, ಈಗ KPCC ಅಧ್ಯಕ್ಷೆ, ಮಹಿಳಾ ಅಧ್ಯಕ್ಷೆ. ಬಂಗಾರಪ್ಪ ಕುಟುಂಬ, ಇವ್ರ ತಂದೆ ಮುಖ್ಯಮಂತ್ರಿ, ಅಣ್ಣ ಮಂತ್ರಿ ಮಾಜಿ, ಇವರೀಗ ಮಂತ್ರಿ. KN ರಾಜಣ್ಣ ಕುಟುಂಬ, ಮಗ MLC ಡ್ಯಾಶ್. ಗುಂಡೂರಾವ್ ಕುಟುಂಬ, ಇವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು, ಇವರ ಇನ್ನೊಬ್ಬ ಸಹೋದರ ಪಾಪ JDS ಅಲ್ಲಿ ಇದ್ರು. ಈ ಹೂವು ಹಣ್ಣು ಸಿನಿಮಾ, ಕನ್ನಡ ಸಿನಿಮಾ ಇತ್ತಲ್ಲ, ಅದರ ಹೀರೋ ಆಗಿ ಒಬ್ರು ಇವರ ತಮ್ಮ ಇದ್ರು, ತೀರ್ಕೊಂಡ್ಬಿಟ್ರು ಮೊದಲಲ್ಲಿ. ಇವರು ಇನ್ನು NDA ಫ್ಯಾಮಿಲಿಗೆ ಬರ್ತೀನಿ. ನೆಕ್ಸ್ಟ್ ಬನ್ನಿ. ಬಹುತೇಕ ಕರ್ನಾಟಕದೇ ಜಾಸ್ತಿ ಇದೆ, ಬಹಳ ಆಶ್ಚರ್ಯ. ಯಡಿಯೂರಪ್ಪ ಕುಟುಂಬ ಕರ್ನಾಟಕ ಬಿಜೆಪಿಯಲ್ಲಿ, ಇವರ ಮಕ್ಕಳು. ದೇವೇಗೌಡರ ಕುಟುಂಬ ಈಗ NDA ಜೊತೆಯಲ್ಲಿದೆ, ಇವರು ಮಕ್ಕಳು ಮೊಮ್ಮಕ್ಕಳು. ಬೊಮ್ಮಾಯಿ ಕುಟುಂಬ, ತಂದೆ ಮುಖ್ಯಮಂತ್ರಿ, ಇವರು ಮುಖ್ಯಮಂತ್ರಿ, ಮಗ MP ಸೋತ್ರು. ತೇಜಸ್ವಿ ಕುಟುಂಬ, ಇವರು. ಆಮೇಲೆ ಬಸವನಗುಡಿಯಲ್ಲಿ ಇವರ ಕುಟುಂಬದವರು. ಜೊಲ್ಲೆ ಕುಟುಂಬ, ಶಶಿಕಲಾ ಜೊಲ್ಲೆ ಮಂತ್ರಿ ಆದವರು, ಇವರು MP ಆದವರು ಚಿಕ್ಕೋಡಿಯಲ್ಲಿ. ಸಿದ್ದೇಶ್ವರ್ ಕುಟುಂಬ ಅನಾದಿ ಕಾಲದಿಂದಲೂ. ಜಾರಕಿಹೊಳಿ ಕುಟುಂಬ ಕರ್ನಾಟಕ, ಒನ್ಸ್ ಅಗೇನ್ ರಮೇಶ್ ಜಾರಕಿಹೊಳಿ ಡ್ಯಾಶ್. ಶೆಟ್ಟರ್ ಕುಟುಂಬ, ತಮ್ಮ ಫ್ಯಾಮಿಲಿ, ಈಗ ಅಂಗಡಿ ಕುಟುಂಬನೂ ಬಂತು. ಅಮಿತ್ ಶಾ ಕುಟುಂಬ ಗುಜರಾತ್, ಸಕ್ರಿಯ ರಾಜಕಾರಣ. ಸುಷ್ಮಾ ಸ್ವರಾಜ್ ಕುಟುಂಬ, ಅವರ ಮಗಳು. ಮನೇಕಾ ಗಾಂಧಿ ಕುಟುಂಬ, ಸಂಜಯ್ ಗಾಂಧಿ ಅವರ ಪತ್ನಿ. ರಾಹುಲ್ ಗಾಂಧಿ ಅವರ ಅತ್ತಿಗೆ. ವರುಣ್ ಗಾಂಧಿ, ಸಂಜಯ್ ಗಾಂಧಿ ಮಗ. ರಾಜನಾಥ್ ಸಿಂಗ್ ಕುಟುಂಬ, ಉತ್ತರ ಪ್ರದೇಶ.
ಅಂಡ್ ಫಡ್ನವೀಸ್ ಕುಟುಂಬ ಮಹಾರಾಷ್ಟ್ರ, ಸಿಂಧಿಯಾ ಕುಟುಂಬ ಇವರು ಕಾಂಗ್ರೆಸ್ ಅಲ್ಲಿದ್ರು, ರಾಜಮಾತೆ ವಿಜಯರಾಜ್ ಸಿಂಧಿಯಾ, ಆಮೇಲೆ ಸಿಂಧಿಯಾ, ಇವರ ತಂದೆ ಸಿಂಧಿಯಾ ಕಾಂಗ್ರೆಸ್ ಅಲ್ಲಿದ್ರು. 4 ಜನ ನಿರಂತರವಾಗಿ. ಪಾಸ್ವಾನ್ ಕುಟುಂಬ ಬಿಹಾರದಲ್ಲಿ. ಎಲ್ಲರೂ ಕುಟುಂಬ ರಾಜಕಾರಣವೇ. ಗಾಂಧಿ ಕುಟುಂಬಕ್ಕೆ ಸ್ವಲ್ಪ ನಿರಂತರ ಜಾಸ್ತಿ ಇದೆ ಅಂತ ಹೇಳಿ. ನರೇಂದ್ರ ಮೋದಿ ಮತ್ತೆ ಕುಟುಂಬ ರಾಜಕಾರಣದ ವಿರುದ್ಧ ಸಿಡಿದೆದ್ದಿದ್ದಾರೆ. ದೇಶದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚುತ್ತಾ ಇದೆ, ಅದಕ್ಕೆ ಬ್ರೇಕ್ ಹಾಕಬೇಕಿದೆ ಅಂತ ಆಗ್ರಹಿಸ್ತಾ ಇದ್ದಾರೆ. ಯಾಕೆ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಬರ್ಬೋದು. ಹಿಂದಿನಿಂದ ಮಾತಾಡ್ತಾನೆ ಇದ್ದಾರಲ್ಲ, ಈಗ ಮತ್ತೊಮ್ಮೆ. ಆದ್ರೆ ಈ ಸಂದರ್ಭದಲ್ಲಿ ನಾನೇನ್ ಮಾಡ್ತೀನಿ, ನಿಮಗೆ ಇಂಡಿ ಕೂಟದ ಫ್ಯಾಮಿಲಿ ಪಾಲಿಟಿಕ್ಸ್, ಎನ್ಡಿಎ ಕೂಟದ ಫ್ಯಾಮಿಲಿ ಪಾಲಿಟಿಕ್ಸ್, ಯಾರು ಹೆಚ್ಚು ಯಾರು ಕಡಿಮೆ ನೀವು ನಿರ್ಧಾರ ಮಾಡಿ ಈ ರಿಪೋರ್ಟ್ ನೋಡಿದ ನಂತರ. ದೇಶವನ್ನ ಹಲವು ದಶಕಗಳ ಕಾಲ ಮುನ್ನಡೆಸಿದ್ದ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷಗಳು ಕುಟುಂಬ ರಾಜಕಾರಣದ ಅಸ್ತ್ರವನ್ನ ಬಳಸುತ್ತಾ ಬಂದಿವೆ. ವಿರೋಧದ ಧ್ವನಿಗೆ ಹಲವು ಚುನಾವಣೆಗಳಲ್ಲಿ ಮತ ಫಸಲು ಸಿಕ್ಕಿದೆ. ಆದರೆ ಕುಟುಂಬ ರಾಜಕಾರಣ ಎನ್ನುವುದು ಎಲ್ಲಾ ಪಕ್ಷಗಳಿಗೂ ಅಂಟಿಕೊಂಡಿದೆ. ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಸಚಿವರು, ಶಾಸಕರು, ಮಾಜಿ ಜನಪ್ರತಿನಿಧಿಗಳ ಕುಟುಂಬದ ಸದಸ್ಯರಿಗೆ ಮಣೆ ಹಾಕಿದ್ವು. ಇದೀಗ ಅದೇ ಕುಟುಂಬ ರಾಜಕಾರಣದ ವಿರುದ್ಧ ಮೋದಿ ಗುಡುಗಿದ್ದಾರೆ. ಅಧಿಕಾರಕ್ಕಾಗಿ ವಿಪಕ್ಷಗಳ ಹಗಲು ರಾತ್ರಿ ಆಟ. ಕುಟುಂಬ ರಾಜಕಾರಣ ವಿರುದ್ಧ ಮೋದಿ ಆರ್ಭಟ. ವಾರಣಾಸಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷಗಳನ್ನ ಟೀಕಿಸಿದ್ದಾರೆ. ನಮ್ಮದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರವಾದರೆ ವಿರೋಧ ಪಕ್ಷಗಳದ್ದು ಪರಿವಾರ್ ಕಾ ಸಾಥ್ ಪರಿವಾರ್ ಕಾ ವಿಕಾಸ್ ಎಂಬುದು ಮಂತ್ರವಾಗಿದೆ ಎಂದರು. ದೇಶ के लिए उस विचार को लेकर के चलते हैं जिसका समर्पित भाव है सबका साथ सबका विकास. जो लोग सिर्फ और सिर्फ सत्ता हथियाने के लिए, सत्ता पाने के लिए दिन रात खेल खेलते रहते हैं, उनका सिद्धांत है परिवार का साथ परिवार का विकास. ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಮೋದಿ ಮತ್ತು ಬಿಜೆಪಿಯವರು ವಿರೋಧಿಸುತ್ತಲೇ ಬಂದಿದ್ರು. ಆದರೆ ಲೋಕಸಭೆ ಚುನಾವಣೆಗಾಗಿ ದಳಪತಿಗಳ ಜೊತೆ ಮೈತ್ರಿ ಕುದುರಿಸಿಕೊಂಡ್ರು. ದೇವೇಗೌಡರ ಅಳಿಯ ಸಿಎನ್ ಮಂಜುನಾಥ್ರನ್ನೇ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬಂತು. ಆದರೂ ಮೋದಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಟೀಕಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಪ್ರಧಾನಮಂತ್ರಿಗಳು ಹೇಳಿದ ರೀತಿಯಲ್ಲೇ ನಿಜ ನಮ್ಮಲ್ಲಿದೆ, ಕುಟುಂಬ ಪಾಲಿಟಿಕ್ಸ್ ಇದೆ. ಇಂಡಿ ಮೈತ್ರಿಕೂಟದಲ್ಲಿ ಯಾರೆಲ್ಲಿದ್ದಾರೆ? ನೆಹರು ಕುಟುಂಬ, ದೆಹಲಿ ಕೇಂದ್ರಿತ. ಜವಾಹರ್ಲಾಲ್ ನೆಹರು, ಅದಾದ ನಂತರ ಯಾರು? ಇಂದಿರಾ ಗಾಂಧಿ ಅವರ ಪತಿ, ಆ ನಂತರ ರಾಜೀವ್ ಗಾಂಧಿ, ಆಮೇಲೆ ಸಂಜಯ್ ಗಾಂಧಿ, ಆ ನಂತರ ರಾಹುಲ್ ಗಾಂಧಿ, ಆ ನಂತರ ಯಾರು? ಮನೇಕಾ